ಮಹೇಶ್ ಶೆಟ್ಟಿ ತಿಮ್ರೋಡಿಗೆ ಗಡೀಪಾರಾಗಿದೆ. ದಕ್ಷಿಣ ಕನ್ನಡದಿಂದ ರಾಯಚೂರಿಗೆ ಗಡೀಪಾರು ಮಾಡಲಾಗಿದೆ. ಸ್ಟೆಲ್ಲಾ ವರ್ಗೀಸ್ ಅವರು ಆದೇಶ ಹೊರಡಿಸಿದ್ದಾರೆ. ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕಿಗೆ ಮಹೇಶ್ ಶೆಟ್ಟಿ ತಿಮ್ರೋಡಿಯವರ ಗಡೀಪಾರಾಗಿದೆ. 1 ವರ್ಷ ಅವಧಿಗೆ ರಾಯಚೂರಿಗೆ ಗಡೀಪಾರು ಮಾಡಲಾಗಿದೆ. ಪುತ್ತೂರು ಎಸಿ ಸ್ಟೆಲ್ಲಾ ವರ್ಗೀಸ್ ಅವರ ಆದೇಶ ಆಯಿತು. ತಿಮ್ರೋಡಿ ವಿರುದ್ಧ 32 ಕೇಸ್ ದಾಖಲಾಗಿವೆ. ಹೀಗಾಗಿ ಚಿನ್ನಯ್ಯನಿಗೆ ಆಶ್ರಯ ನೀಡಿದ್ದ ತಿಮ್ರೋಡಿ ಸದ್ಯ ತಿಮ್ರೋಡಿ ಅವರನ್ನ ಗಡೀಪಾರು ಮಾಡಲಾಗಿದೆ. ಸೆಪ್ಟೆಂಬರ್ 20ನೇ ತಾರೀಕೆ ಆದೇಶಿಸಿದ್ದಂತ ಪುತ್ತೂರು ಎಸಿ ಚಿನ್ನಯ್ಯನಿಗೆ ಆಶ್ರಯ ಕೊಟ್ಟಿದ್ದು ಮಹೇಶ್ ಶೆಟ್ಟಿ ತಿಮ್ರೋಡಿ. ಜೊತೆಗೆ ಚಿನ್ನಯ್ಯ ಹೇಳಿದ್ದೆಲ್ಲ ಸುಳ್ಳು ಅಂತ ತಾನೇ ತಪ್ಪೊಪ್ಕೊಂಡಿದ್ದಾನೆ. ಹೇಳ್ಕೊಟ್ಟಿದ್ದು ಸೂತ್ರಧಾರಿಗಳು ಇವರೇ ಅಂತ ಕೂಡ ಆತ ಹೇಳಿದ್ದ. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ವಿರುದ್ಧ ಒಟ್ಟು 32 ಕೇಸ್ಗಳು ದಾಖಲಾಗಿದ್ದಾವೆ. ಈಗ ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕಿಗೆ ಗಡೀಪಾರು ಮಾಡಲಾಗಿದೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರನ್ನ. ಸಾಮಾಜಿಕ ಹೋರಾಟಗಾರ ಅಂತ ಹೇಳಿ ಇಲ್ಲಿವರೆಗೂ ಕೂಡ ಅನೇಕ ಹೋರಾಟಗಳಲ್ಲಿ ಭಾಗಿಯಾಗ್ತಾ ಇದ್ರು. ಜೊತೆಗೆ ಈ ತಲೆಬುರುಡೆ ಕೇಸ್ಗೆ ಸಂಬಂಧಪಟ್ಟಂತೆ ದೂರುದಾರನಾಗಿದ್ದಂಥ ಚಿನ್ನಯ್ಯ ಈಗ ಆರೋಪಿ ಸ್ಥಾನದಲ್ಲಿ ಇದ್ದಿದ್ದಷ್ಟೇ ಅಲ್ಲ, ನ್ಯಾಯಾಂಗ ಬಂಧನಕ್ಕೂ ಆತನನ್ನ ಒಳಪಡಿಸಲಾಗಿದೆ. ಆತನಿಗೆ ಆಶ್ರಯ ಕೊಟ್ಟಿದ್ದು ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರೇ. ಸದ್ಯ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ವಿರುದ್ಧ 32 ಕೇಸ್ಗಳು ದಾಖಲಾಗಿದ್ದಾವೆ. ಹೀಗಾಗಿ ಇವರನ್ನ ಈಗ ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕಿಗೆ ಗಡೀಪಾರು ಮಾಡಲಾಗಿದೆ. ಸೆಪ್ಟೆಂಬರ್ 20ನೇ ತಾರೀಕು ಈ ಒಂದು ಆದೇಶ ಹೊರಬಿದ್ದಿರೋದು. ಸದ್ಯ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಸ್ಥಳಾಂತರಗೊಳ್ಳಬೇಕಿದೆ. ಇಲ್ಲಿವರೆಗೂ ಕೂಡ ಬೆಳ್ತಂಗಡಿಯ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಯಲ್ಲಿ ಇದ್ರು ಅವರು. ಅವರ ನಿವಾಸ ಕೂಡ ಆಸ್ತಿ ಪಾಸ್ತಿ ಎಲ್ಲವೂ ಕೂಡ ಅಲ್ಲೇ ಇರೋದು. ಆದ್ರೆ ಈಗ ತಿಮ್ರೋಡಿ ಅವರನ್ನ ರಾಯಚೂರಿನ ಮಾನ್ವಿ ತಾಲೂಕಿಗೆ 1 ವರ್ಷದ ಅವಧಿಗೆ ಅಂತೇಳಿ ಗಡೀಪಾರು ಮಾಡಲಾಗಿದೆ. ಅನೇಕ ಹೋರಾಟಗಳಲ್ಲಿ ಭಾಗಿಯಾಗ್ತಾ ಇದ್ರು. ಸೌಜನ್ಯ ಕೇಸಿಗೆ ಸಂಬಂಧಪಟ್ಟಂತೆ ಕೂಡ ಹೋರಾಟವನ್ನ ಮಾಡ್ಕೊಂಡು ಬಂದಿದ್ರು. ಆದ್ರೀಗ ತಲೆಬುರುಡೆ ಕೇಸ್ಗೆ ಸಂಬಂಧಪಟ್ಟಂತೆ ಚಿನ್ನಯ್ಯ ಏನ್ ತಲೆಬುರುಡೆ ಹೊತ್ತು ಬಂದಿದ್ನಲ್ಲ, ಆತನಿಗೆ ಆಶ್ರಯ ಕೊಟ್ಟಿದ್ದು ಕೂಡ ಈ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರೇ. ಸದ್ಯ ಇವರನ್ನ 1 ವರ್ಷದ ಅವಧಿಗೆ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿಗೆ ಗಡೀಪಾರು ಮಾಡಲಾಗಿದೆ. ಅಂದ್ರೆ ಅವರು ಬೆಳ್ತಂಗಡಿಗೆ 1 ವರ್ಷದವರೆಗೂ ಕೂಡ ಬರುವಂತಿಲ್ಲ, ದಕ್ಷಿಣ ಕನ್ನಡಕ್ಕೆ ಬರುವಂತಿಲ್ಲ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು. ಪುತ್ತೂರು ವಿಭಾಗದ ಸಹಾಯಕ ಆಯುಕ್ತ ಆಗಿರುವಂಥ ಸ್ಟೆಲ್ಲಾ ವರ್ಗೀಸ್ ಅವರು ಕೊಟ್ಟಿರುವಂಥ ಆದೇಶ ಇದು. ಈಗಾಗಲೇ ಅವ್ರ ವಿರುದ್ಧ 32 ಕಂಪ್ಲೇಂಟ್ಗಳು ದಾಖಲಾಗಿದ್ದರಿಂದ ಇದಕ್ಕೆ ಸಂಬಂಧಪಟ್ಟಂತೆ ಪದೇ ತನಿಖೆಗೂ ಕೂಡ ಹಾಜರಾಗ್ತಾ ಇದ್ರು ತಿಮ್ರೋಡಿ ಅವರು. ಅವರ ಮನೆ ಸ್ಥಳ ಮಹಜರು ಕೂಡ ಮಾಡಲಾಗಿತ್ತು. ಅವರ ಸಹೋದರನ ಮನೆಯನ್ನು ಕೂಡ ತಲಾಶ್ ನಡೆಸಲಾಗಿತ್ತು. ತಿಮ್ರೋಡಿ ಅವರ ಮನೆಯಲ್ಲಿ ಏರ್ಗನ್ ಕೂಡ ಪತ್ತೆಯಾಗಿತ್ತು. ನೋಟಿಸ್ ಕೊಟ್ಟು ವಿಚಾರಣೆಗೆ ಹಾಜರಾಗಿ ಅಂತ ಪದೇ ಅಧಿಕಾರಿಗಳು ಹೇಳಿದ್ರು. ಆ ತನಿಖೆಯನ್ನು ಫೇಸ್ ಮಾಡಿದ್ರು. ಆದರೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ವಿರುದ್ಧ ಒಟ್ಟಾರೆ ಈಗ ಇರುವಂಥ ಕಂಪ್ಲೇಂಟ್ಗಳು 32 ಕೇಸ್ಗಳಿದ್ದಾವೆ. ಇದರ ಬೆನ್ನಲ್ಲೇ ಈಗ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರನ್ನ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಗಡೀಪಾರು ಮಾಡಲಾಗಿದೆ. ರಾಯಚೂರಿಗೆ 1 ವರ್ಷದ ಅವಧಿಗೆ ಗಡೀಪಾರು ಮಾಡಲಾಗಿದೆ. ನೋಡಿ, ಇದೇ ರೀತಿಯಾಗಿ ಹಿಂದೆನೂ ಕೂಡ ಅನೇಕ ರಾಜಕಾರಣಿಗಳು, ಹೋರಾಟಗಾರರು ಅವರನ್ನ ತಮ್ಮ ಕ್ಷೇತ್ರದಿಂದ, ತಮ್ಮ ಜಿಲ್ಲೆಯಿಂದ ಗಡೀಪಾರು ಮಾಡಲಾಗಿತ್ತು. ಹಿಂದೆ ವಿನಯ್ ಕುಲಕರ್ಣಿ ಅವ್ರನ್ನೂ ಕೂಡ ಗಡೀಪಾರು ಮಾಡಲಾಗಿತ್ತು. ಅದೇ ರೀತಿಯಾಗಿ ಜನಾರ್ದನ ರೆಡ್ಡಿ ಅವ್ರನ್ನೂ ಕೂಡ ಗಡೀಪಾರು ಮಾಡಲಾಗಿತ್ತು. ಈಗ ಸಾಮಾಜಿಕ ಹೋರಾಟಗಾರ ಅಂತ ಕರೆಸ್ಕೊಳ್ತಾ ಇದ್ದಂಥ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರನ್ನ 32 ಕೇಸ್ಗಳು ಅವರ ವಿರುದ್ಧ ದಾಖಲಾಗಿರೋದ್ರಿಂದ ಬೆಳ್ತಂಗಡಿ ಅಥವಾ ದಕ್ಷಿಣ ಕನ್ನಡ ಜಿಲ್ಲೆಯಿಂದ 1 ವರ್ಷ ರಾಯಚೂರಿಗೆ ಗಡೀಪಾರು ಮಾಡಲಾಗಿದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಆದಿತ್ಯ. ಈಗಾಗಲೇ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಅನೇಕ ಬಾರಿ ತನಿಖೆಯನ್ನ ಫೇಸ್ ಮಾಡಿದ್ರು. ಜೊತೆಗೆ ಅವರ ವಿರುದ್ಧ 32 ಕಂಪ್ಲೇಂಟ್ಗಳು ದಾಖಲಾಗಿದೆ ಅನ್ನುವಂಥ ಕಾರಣಕ್ಕೆ ಈಗ ಅವರನ್ನ ರಾಯಚೂರಿಗೆ ಗಡೀಪಾರು ಮಾಡಲಾಗಿದೆ 1 ವರ್ಷದ ಅವಧಿಗೆ. ಸದ್ಯ ಅವ್ರ ವಿರುದ್ಧ ಏನೇನು ಕಂಪ್ಲೇಂಟ್ಗಳು ದಾಖಲಾಗಿದೆ, ಯಾವ್ಯಾವ ಸೆಕ್ಷನ್ಗಳು ಅಟ್ರಾಕ್ಟ್ ಆಗ್ತಾ ಇದೆ, ಮುಂದಿನ ನಡೆ ಏನು, ತಿಮ್ರೋಡಿ ಅವ್ರ ಮುಂದೆ ಏನು ಮಾಡಬಹುದು?
ಸೌಖ್ಯ ಹೌದು. ಈ ಒಂದು ಗಡೀಪಾರು ಆದೇಶ ಇವತ್ತು ನಿನ್ನೆಯದಲ್ಲ. ಯಾವಾಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಕೋಮು ಹತ್ಯೆಗಳು ತಾಂಡವವಾಡೋದಕ್ಕೆ ಶುರು ಆಯಿತು, ಸುಭಾಷ್ ಶೆಟ್ಟಿ ಮರ್ಡರ್ ಆಗಿರ್ಬೋದು, ಅದಕ್ಕೆ ಆ ಬಳಿಕ ನಡೆದಂಥ ಅಬ್ದುಲ್ ರೆಹಮಾನ್ ಮರ್ಡರ್, ಈ ಸಂದರ್ಭ ಹೊಸದಾಗಿ ನಿಯೋಜನೆಗೊಂಡಂಥ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅರುಣ್ ಕುಮಾರ್ ಅವರು ಒಂದು ಲಿಸ್ಟ್ ರೆಡಿ ಮಾಡಿದರು. ದಕ್ಷಿಣ ಕನ್ನಡ ಪೊಲೀಸ್ ಇಲಾಖೆ ಸುಮಾರು 36 ಜನರ ಒಂದು ಲಿಸ್ಟ್ ರೆಡಿ ಮಾಡಿತ್ತು. ಅದರಲ್ಲಿ ಒಂದು 15 ಜನ ಮುಸ್ಲಿಂ ಧರ್ಮಕ್ಕೆ ಸೇರಿದಂಥವರಿದ್ದರು, ಇನ್ನುಳಿದಂತೆ ಹಿಂದುತ್ವದ ಹೋರಾಟಗಳಲ್ಲಿ ಗುರುತಿಸಿಕೊಂಡಂಥವರಿದ್ದರು. ಸೊ ಇದರಲ್ಲಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಹೆಸರು ಕೂಡ ಇತ್ತು ಮತ್ತು ಬೇರೆ ಬೇರೆ ಮುನ್ನೆಲೆಯಲ್ಲಿದ್ದಂಥ ಅರುಣ್ ಕುಮಾರ್ ಪುತ್ತಿಲ್ ಆಗಿರ್ಬೋದು, ಹೀಗೆ ಬೇರೆ ಬೇರೆ ಜನರ ಹೆಸರುಗಳು ಕೂಡ ಆಯಿತು. ಇದಾದ ಬಳಿಕ ಯಾವಾಗ ಬುರುಡೆ ಪ್ರಕರಣ ಮುನ್ನೆಲೆಗೆ ಬಂತು ಆ ಸಂದರ್ಭದಲ್ಲೂ ಕೂಡ ವಿಚಾರಣೆಗೆ ಹಾಜರಾಗುವಂತೆ ಈ ಗಡೀಪಾರು ಆದೇಶಕ್ಕೆ ಸಂಬಂಧಪಟ್ಟ ಹಾಗೆ ಮಹೇಶ್ ಶೆಟ್ಟಿ ತಿಮ್ಮರೋಡಿಗೆ ವಿಚಾರಣೆಗೆ ಹಾಜರಾಗುವಂತೆ ಕೂಡ ಪ್ರಕ್ರಿಯೆಗಳೆಲ್ಲ ನಡೀತಾ ಆಯಿತು. ಈ ಬೆನ್ನಲ್ಲೇ ಇದೀಗ ಈ ಬುರುಡೆ ಪ್ರಕರಣ ಒಂದು ಟ್ವಿಸ್ಟ್ ಅನ್ನು ಪಡೆದ ಬೆನ್ನಲ್ಲೇ ಮಹೇಶ್ ಶೆಟ್ಟಿ ತಿಮ್ಮರೋಡಿಗೆ ಸಾಲು ಸಾಲು ಕಾನೂನಾತ್ಮಕ ಸಂಕಷ್ಟಗಳು ಎದುರಾಗೋದಕ್ಕೆ ಶುರುವಾಗಿದೆ. ಮೊನ್ನೆ ತಾನೇ BL ಸಂತೋಷ್ ವಿರುದ್ಧ ಒಂದು ಅವಹೇಳನಕಾರಿ ಹೇಳಿಕೆಯನ್ನು ನೀಡಿದ್ರು ಅನ್ನೋ ಕಾರಣಕ್ಕೋಸ್ಕರ ಅವರಿಗೆ ಅರೆಸ್ಟ್ ಆಗಿತ್ತು ಮತ್ತು ಅವರು ಜಾಮೀನು ಪಡೆದು ಹೊರಗಡೆ ಬಂದರು. ಇದಾದ ಬೆನ್ನಲ್ಲೇ ಇದೀಗ ಆರ್ಮ್ಸ್ ಆಕ್ಟ್ ಏರ್ಗನ್ ಅನ್ನ ಮನೆಯಲ್ಲಿ ಕಾನೂನು ಬಾಹಿರವಾಗಿ ಇಟ್ಕೊಂಡ ಕಾರಣಕ್ಕೋಸ್ಕರ ಅದರ ವಿರುದ್ಧ ಕೂಡ FIR ಆಗಿತ್ತು. ಇದು ಬಂಧನ ಸಂಕಷ್ಟ, ಬಂಧನ ಭೀತಿ ಇರುವಂತಹ ಹೊತ್ತಿನಲ್ಲಿ ಈಗ ಪುತ್ತೂರು AC ಸ್ಟೆಲಾ ವರ್ಗೀಸ್ ಅವರು ಗಡೀಪಾರು ಆದೇಶವನ್ನ ಮಾಡಿದ್ದಾರೆ. ಅಂದ್ರೆ 32 ಪ್ರಕರಣಗಳು ಇದೆ. ಅನೇಕ ಬಾರಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕಾನೂನಾತ್ಮಕವಾಗಿ ಎಚ್ಚರಿಕೆಗಳನ್ನು ನೀಡಲಾಗಿದೆ. ಆದರೂ ಕೂಡ ಇದಕ್ಕೆ ಯಾವುದೇ ರೀತಿಯ ಮಾನ್ಯತೆಯನ್ನು ಕೊಡಲಿಲ್ಲ, ಯಾವುದೇ ರೀತಿಯ ಬದಲಾವಣೆಗಳಾಗಲಿಲ್ಲ. ಒಂದು ಅರ್ಥದಲ್ಲಿ ಹ್ಯಾಬ್ಯೂಚುಯಲ್ ಒಫೆಂಡರ್ ರೀತಿಯಲ್ಲಿ ಪದೇ ಪದೇ ವಿವಾದಾತ್ಮಕ ಹೇಳಿಕೆಗಳು, ನಿಂದನೆಗಳನ್ನು ಮಾಡುವಂಥದ್ದು, ತೇಜೋವಧೆ ಮಾಡುವಂಥ ಹೇಳಿಕೆಗಳನ್ನು, ಅವಹೇಳನ ಮಾಡುವಂಥ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಇದರಿಂದಾಗಿ ಸಮಾಜದಲ್ಲಿ ಒಂದು ರೀತಿ ಅಶಾಂತಿ ನಿರ್ಮಾಣವಾಗುತ್ತೆ ಅನ್ನುವಂಥ ರೀತಿಯ ವಿಚಾರಗಳನ್ನು ಇಟ್ಟುಕೊಂಡು ಮತ್ತು ಈ ಬುರುಡೆ ಪ್ರಕರಣ ಆಗಿರ್ಬೋದು, ಈ ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಚಿನ್ನಯ್ಯನಿಗೆ ಅವರ ಮನೆಯಲ್ಲಿ ಆಶ್ರಯವನ್ನು ನೀಡಿದ್ರು. ಈ ಪ್ರಕರಣ ಬಹಳ ಪೀಕಲ್ಲಿರುವಂಥ ಹೊತ್ತಿನಲ್ಲೂ ಕೂಡ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಪದೇ ಪದೇ ಒಂದಲ್ಲ ಒಂದು ವಿವಾದಗಳು ಅಥವಾ ಒಂದೊಂದು ಘಟನಾವಳಿಗಳಿಂದ ಚರ್ಚೆಯಲ್ಲಿದ್ದಂಥ ವ್ಯಕ್ತಿ. ವಿಧಾನಸಭೆಯಲ್ಲೂ ಕೂಡ ಇವರ ವಿಚಾರವಾಗಿ ಚರ್ಚೆಗಳಾಗಿತ್ತು. DK ಶಿವಕುಮಾರ್ ಆಗಿರ್ಬೋದು, ಪರಮೇಶ್ವರ್ ಅವರು ಕೂಡ ಕಠಿಣ ಕ್ರಮದ ಒಂದು ಎಚ್ಚರಿಕೆಯನ್ನ ಕೊಟ್ಟಿದ್ರು. ಆ ಬಳಿಕ ಅವರ ಬಂಧನ ಹೈಡ್ರಾಮ್ ಇದೆಲ್ಲವೂ ಆದ ಬಳಿಕ ಇದೀಗ ಗಡೀಪಾರು ಆದೇಶ. ರಾಯಚೂರಿನ ಮಾನ್ವಿ ತಾಲೂಕಿಗೆ ಅವರನ್ನ ಗಡೀಪಾರು ಮಾಡಲಾಗಿದೆ 1 ವರ್ಷದ ಅವಧಿಗೆ. ಪುತ್ತೂರು AC ಸ್ಟೆಲಾ ವರ್ಗೀಸ್ ಅವರು ಕೊಟ್ಟಿರುವಂತಹ ಆದೇಶ ಇದು. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮುಂದೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಕಾನೂನಾತ್ಮಕವಾಗಿ ಯಾವ ರೀತಿ ಪ್ರತಿಕ್ರಿಯೆಯನ್ನು ಕೊಡ್ತಾರೆ ಅನ್ನೋದು ಈಗ ಸದ್ಯ ಇರುವಂಥ ಪ್ರಶ್ನೆ. ಮತ್ತು ಈ ಹೋರಾಟಗಳಲ್ಲಿ ತೊಡಗಿಸಿಕೊಂಡಂಥವರು, ಅದು ಹಿಂದುತ್ವದ ಹೋರಾಟಗಳಾಗಿರ್ಬೋದು, ಮಹೇಶ್ ಶೆಟ್ಟಿ ಕೂಡ ಅದೇ ಬ್ಯಾಕ್ಗ್ರೌಂಡಿಂದ ಬಂದಂಥ ಒಬ್ಬ ಹೋರಾಟಗಾರ. ಆ ಬಳಿಕ ಸೌಜನ್ಯ ಹೋರಾಟವನ್ನು ಮುನ್ನೆಲೆಗೆ ತಂದಂಥವರು, ಅದರಲ್ಲೇ ಹೆಚ್ಚು ಖ್ಯಾತಿಯನ್ನು ಪಡೆದಂಥ ಮಹೇಶ್ ಶೆಟ್ಟಿ ತಿಮ್ಮರೋಡಿ. ಸೊ ಈ ಹೋರಾಟಗಳಲ್ಲಿ ತೊಡಗಿಸಿಕೊಂಡಂಥವರಿಗೆ ಈ ಗಡೀಪಾರು ಅಥವಾ ಗಡೀಪಾರು ಕಾರಣ ಕೇಳಿ ನೋಟಿಸ್ ಇದೇನು ಹೊಸತಾಗಿರುವಂಥ ವಿಚಾರ ಅಲ್ಲ. ಹಾಗಾಗಿ ಕಾನೂನಾತ್ಮಕವಾಗಿ ಫೇಸ್ ಮಾಡೋದಕ್ಕೂ ಕೂಡ ಅವರು ತಯಾರಾದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಈ ಹಿಂದೆ ಅರುಣ್ ಪುತ್ತಿಲ ಅವ್ರಿಗೂ ಕೂಡ ಇದೇ ಥರ ನೋಟಿಸ್ ಆಗಿತ್ತು. ಗಡೀಪಾರಿಗೆ ಸಂಬಂಧಪಟ್ಟ ಹಾಗೆ ಕಾರಣ ಕೇಳಿ ತಯಾರಿಗಳೆಲ್ಲ ನಡೆದಿತ್ತು. ಇದರೊಂದಿಗೆ 36 ಜನರಿಗೆ ಸಂಬಂಧಪಟ್ಟ ಹಾಗೆ. ಆದರೆ ಇಲ್ಲಿರುವಂತಹ ಒಂದು ಪ್ರಶ್ನೆ ಏನು ಅಂದರೆ, ಇದು ಈ ಕೋಮು ಸಂಘರ್ಷ ಅಥವಾ ಕೋಮು ಪ್ರಚೋದನಕಾರಿ ಹೇಳಿಕೆಗೆ ಸಂಬಂಧಪಟ್ಟಂಥ ಗಡೀಪಾರು ಆದೇಶನ ಅಥವಾ ಈ ಬುರುಡೆ ಪ್ರಕರಣ ಮುನ್ನೆಲೆಗೆ ಬಂದ ಬಳಿಕ, ಅಂದರೆ ಜುಲೈ ಬಳಿಕ ಬುರುಡೆ ಪ್ರಕರಣ ಮುನ್ನೆಲೆಗೆ ಬರುತ್ತೆ. ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಈ ಚಿನ್ನಯ್ಯನಿಗೆ ಆಶ್ರಯವನ್ನು ಕೊಡ್ತಾರೆ. ಈ ನಡುವೆ ಅಂದರೆ ಇದು ಇವತ್ತು ಮೊನ್ನೆಯ ಕಥೆಯಲ್ಲ, ಸುಮಾರು 2 ವರ್ಷದಿಂದ ಯಾವಾಗ ಸೌಜನ್ಯ ಪ್ರಕರಣ ಮತ್ತೆ ಜೀವವನ್ನು ಪಡೆದುಕೊಳ್ಳುತ್ತೆ ಆ ಬಳಿಕವೂ ಕೂಡ ತಿಮ್ಮರೋಡಿ ಅವರು ಅನೇಕ ಜನರ ವಿರುದ್ಧ ಹರಿಹಾಯ್ತಾ ಇದ್ರು, ವಾಗ್ದಾಳಿಯನ್ನು ನಡೆಸ್ತಾ ಇದ್ರು, ಅವಹೇಳನಕಾರಿ ಹೇಳಿಕೆಗಳನ್ನು ನೀಡ್ತಾ ಇದ್ರು. ಇದಕ್ಕೆ ಸಂಬಂಧಪಟ್ಟಕ್ಕೆ ನಾನಾ ಪ್ರಕರಣಗಳು ಇವರ ವಿರುದ್ಧ ದಾಖಲಾಗಿದೆ. ಹಾಗಾಗಿ ಇದರ ಮುಂದುವರಿದ ಭಾಗನ ಇದು ಅಥವಾ ಈ ಹಿಂದೆ ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸರು ಏನು ಗಡೀಪಾರು ಆದೇಶ ತಯಾರು ಮಾಡಿದ್ರು ಅದರ ಜೊತೆಗೆ ಇದು ಲಿಂಕ್ ಇದೆ ನೋಡಬೇಕಾಗಿದೆ. ಸೌಖ್ಯ. ಥ್ಯಾಂಕ್ ಯು ಆದಿತ್ಯ ಡೀಟೇಲ್ಸ್ಗೆ.